ಇವತ್ತಿನ ಟ್ರೆಂಡಿಂಗ್ 10 ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಇವತ್ತು ಕ್ಯಾಬಿನೆಟ್ ನಲ್ಲೂ ಕೂಡ ಈ ವಿಚಾರ ಚರ್ಚೆಯಾಗುತ್ತೆ. ಆರ್ಎಸ್ಎಸ್ ನ ಕಾರ್ಯ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಬ್ರೇಕ್ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಯೋಚನೆ ಮಾಡಿದೆ. ಒಂದೆರಡು ಮಾದರಿಗಳನ್ನು ಸ್ಟಡಿ ಮಾಡಿದೆ. ತಮಿಳುನಾಡು ಮತ್ತು ಕೇರಳದ ಮಾದರಿಗಳನ್ನು ಸ್ಟಡಿ ಮಾಡಿದೆ. ರಾಜ್ಯದಲ್ಲೂ ಕೂಡ ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರಾ, ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ, ತೆಗೆದುಕೊಂಡ್ರೆ ಮುಂದೇನು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯನ್ನು ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಾಂಬ್ ಬೆದರಿಕೆ ಹಾಕಲಾಗಿದೆ ಅನ್ನುವಂತ ಮಾಹಿತಿ. ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡ್ತೀನಿ ಅಂತ ಬೆದರಿಕೆಯ ಇಮೇಲ್ ಕಳಿಸಲಾಗಿದೆ. ಇಬ್ಬರ ಮನೆಯಲ್ಲೂ ಬಾಂಬ್ ಫಿಕ್ಸ್ ಮಾಡಿದೀವಿ, ರಿಮೋಟ್ ಒತ್ತಿದ ಕೂಡಲೇ ಬ್ಲಾಸ್ಟ್ ಆಗುತ್ತೆ. 6 RDX ಫಿಕ್ಸ್ ಮಾಡಿದೀವಿ, ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡ್ತೀವಿ ಅಂತ ಮೇಲ್ ಮಾಡಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮನೆಗೆ. ಈ ಮೇಲ್ ಐಡಿ ಏನು ಗಮನಿಸ್ತಾ ಇದ್ದೀರಿ, ಆ ಮೇಲ್ ಐಡಿಯನ್ನು ಬಳಸಿ ಡಿ ಕೆ ಶಿವಕುಮಾರ್ ಅವರ ಇಮೇಲ್ ಐಡಿಗೆ ಮೆಸೇಜ್ ಮಾಡಲಾಗಿದೆ ಅಥವಾ ಮೇಲ್ ಕಳಿಸಲಾಗಿದೆ. ಆ ಬೆದರಿಕೆಯ ಸಾರ ಇರೋದು ಈ ಮಧ್ಯೆ ಬಾಂಬ್ ಸ್ಕ್ವಾಡ್ ಎಂಟ್ರಿ ಆಗಿದೆ. ಇಂಚಿಂಚು ತಪಾಸಣೆಯನ್ನ ಕೂಡ ಮಾಡಲಾಗಿದೆ. ಸಿಎಂ ಮತ್ತು DCM ಮನೆಯನ್ನ ಬ್ಲಾಸ್ಟ್ ಮಾಡ್ತೀವಿ, RDX ಬಳಸಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆಯ ಇಮೇಲ್ ಇರೋದು. ಈ ಇಮೇಲ್ನ ಬೆನ್ನಿಗೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಯಾರು ಮೇಲ್ ಮಾಡಿದ್ರು ಅನ್ನೋದನ್ನ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. IP ಅಡ್ರೆಸ್ ಇದೆಲ್ಲ ಟ್ರ್ಯಾಕ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಸಿಎಂ ಮತ್ತು DCM ಮನೆಗೆ ಬಾಂಬ್ ಹಾಕ್ತೀವಿ ಅಂತ ಮೇಲ್ ಮಾಡಿರೋದು ಒಂದು ಇಮೇಲ್ ಐಡಿ ಮುಖಾಂತರ. ಯಾರಿಗೆ ಮೇಲ್ ಮಾಡಿರೋದು ಅಂತಂದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಮೇಲ್ ಮಾಡಿರೋದು. ಇಬ್ಬರ ಮನೆಗೂ ಕೂಡ RDX ಅನ್ನು ಬಳಸಿ 6 RDX ಅನ್ನು ಬಳಸಿ ಬ್ಲಾಸ್ಟ್ ಮಾಡ್ತೀವಿ, ಇಲ್ಲಿಂದ ರಿಮೋಟ್ ಒತ್ತಿದ್ರೆ ಅಲ್ಲಿಂದ ಬ್ಲಾಸ್ಟ್ ಆಗುತ್ತೆ ಅಂತ ಮೇಲ್ ಮಾಡಿದ್ದಾರೆ. ಇದರ ಬೆನ್ನಿಗೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ತನಿಖೆ ಶುರುವಾಗಿದೆ. ಎಲ್ಲಿಂದ ಬಂತು, ಮೇಲ್ನ ಮೂಲ ಯಾವುದು, ಅದರ IP ಅಡ್ರೆಸ್ ಇನ್ನೊಂದು ಮತ್ತೊಂದು, ಇದನ್ನ ಟ್ರ್ಯಾಕ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಯಾರು ಕಳಿಸಿದ್ರು, ಕಿಡಿಗೇಡಿಗಳ ಕೃತ್ಯನ ಅಥವಾ ಬೇರೆ ಏನೋ, ಸುಮ್ಮನೆ ಭಯ ಮೂಡಿಸುವಂತ ಪ್ರಯತ್ನನ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ಪೊಲೀಸರು ಶುರು ಮಾಡಿದ್ದಾರೆ. ನೋಡ್ತಾ ಇದ್ದೀರಿ arna.ashwinshekhar.outlook.com ಈ ಇಮೇಲ್ ಐಡಿಯಿಂದ ಡಿ ಕೆ ಶಿವಕುಮಾರ್ ಅವರ ಮೇಲ್ ಐಡಿಗೆ ಇಮೇಲ್ ಕಳಿಸಿರೋ. RSSಗೆ ಅಂಕುಶ ಹಾಕಬೇಕು, RSSನ ಕಾರ್ಯ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು. ಇದು ಕಳೆದ ಹಲವು ದಿನಗಳಿಂದ ಆಗ್ತಾ ಇರುವಂತ ಚರ್ಚೆ. ಇವತ್ತು ಆ ಚರ್ಚೆ ಮತ್ತೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಕಾರಣ ರಾಜ್ಯ ಕ್ಯಾಬಿನೆಟ್ನ ಮೀಟಿಂಗ್ ನಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ. RSSಗೆ ನಿರ್ಬಂಧ ವಿಧಿಸೋ ಬಗ್ಗೆ ಮಹತ್ವದ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನ ಬಳಿಕ ಪೊಲಿಟಿಕಲ್ ಫೈಟ್ ಮತ್ತೊಂದು ಆಯಾಮವನ್ನು ಪಡ್ಕೊಳ್ಳಬಹುದು. ಸರ್ಕಾರಿ ಸ್ಥಳಗಳಾದಂತಹ ಶಾಲೆ, ಅನುದಾನಿತ ಶಾಲೆ, ದೇವಸ್ಥಾನ, ಅದರ ಜೊತೆಗೆ ಆಟದ ಮೈದಾನಗಳು, ಇಲ್ಲೆಲ್ಲ RSSನ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ. ಬಟ್ ನೀವು ನಿಯಮ ಮಾಡೋ ಸಂದರ್ಭದಲ್ಲಿ RSSಗೆ ಸೀಮಿತವಾಗಿ ನಿಯಮ ಮಾಡೋದಕ್ಕಾಗತ್ತಾ? ಇದು ಚರ್ಚೆಯ ವಿಚಾರ. RSS ಅನ್ನ ಮಾತ್ರ ನಾವು ನಿರ್ಬಂಧ ವಿಧಿಸ್ತೀವಿ ಅಂತಂದ್ರೆ ಅದು ಹೆಂಗ್ ಸಾಧ್ಯ ಇದೆ? ಕಾನೂನು ಪ್ರಕಾರ ಸಾಧ್ಯ ಇಲ್ಲ. ತಮಿಳುನಾಡು ಸರ್ಕಾರ ಕೈ ಸುಟ್ಟುಕೊಂಡಿದೆ ಈ ವಿಚಾರದಲ್ಲಿ. ಪಥಸಂಚಲನಕ್ಕೆ ಬ್ರೇಕ್ ಹಾಕಿದರು ತಮಿಳುನಾಡು. ಬಟ್ ಅದು ಮದ್ರಾಸ್ ಹೈಕೋರ್ಟಿಗೆ ಹೋಯ್ತು. ಮದ್ರಾಸ್ ಹೈಕೋರ್ಟ್ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅಂತ ಹೇಳ್ತು. ಒಂದ್ ಸ್ವಲ್ಪ ಇದರಲ್ಲಿ ಪಾಸ್ ಆಗಿದ್ಯಾರು ಅಂತಂದ್ರೆ ಕೇರಳದವರು. ಅವರಲ್ಲಿನ ದೇವಸ್ಥಾನಗಳ ಅಂಗಳದಲ್ಲಿ, ದೇವಸ್ಥಾನದ ಆವರಣದಲ್ಲಿ RSSನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ದಾರೆ. ಅದು ಇವತ್ತಿಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಬಟ್ ಕರ್ನಾಟಕದಲ್ಲಿ ಹೆಂಗ್ ಮಾಡ್ತಾರೆ? ತಮಿಳುನಾಡು ಮಾದರಿನ, ಕೇರಳ ಮಾದರಿನ, ಅಥವಾ ಕರ್ನಾಟಕಕ್ಕೆ ಆದಂತ ಸಪರೇಟ್ ಆದಂತ ಮಾದರಿನ? ಆದೇಶವನ್ನ ಮಾಡದೆ ಕೇವಲ ಸುತ್ತೋಲೆ ಮಾತ್ರ ಹೊರಡಿಸ್ತಾರ? ಅಂದ್ರೆ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗೆ ಸುತ್ತೋಲೆ. ಹೇಗೆ ಅಂತಂದ್ರೆ ಈಗ ಶಾಲೆ ಕಾಲೇಜುಗಳು ಅಂತಂದ್ರೆ ಶಿಕ್ಷಣ ಇಲಾಖೆಗೆ, ಕಾಲೇಜು ಅಂತಂದ್ರೆ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿಗೆ, ಇವರಿಗೆ ಒಂದು ಸುತ್ತೋಲೆ, ಇವರ ಮುಖಾಂತರ ಒಂದು ಸುತ್ತೋಲೆ. ಪುರಾತತ್ವ ಇಲಾಖೆ ಅಂತಂದ್ರೆ ಅದರ ಮುಖಾಂತರ ಒಂದು ಸುತ್ತೋಲೆ. ಈ ಕಡೆ ಮುಜರಾಯಿ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ಅಂತಂದ್ರೆ ಅದರ ಮುಖಾಂತರ ಒಂದು ಸುತ್ತೋಲೆ. ಸೊ ಸುತ್ತೋಲೆಗಷ್ಟೇ ಸೀಮಿತವಾಗುತ್ತಾ ಇದು?
ಇದೆಲ್ಲ ಪ್ರಶ್ನೆಗಳಿದಾವೆ. ಹೇಗೆ ಮಾಡ್ತಾರೆ, ಮಾಡಬೇಕು ಅಂತ ಹೇಳ್ತಾರೆ, ಮಾಡೋದು ಹೇಗೆ, ಅದರ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಕ್ಯಾಬಿನೆಟ್ನಲ್ಲೂ ಕೂಡ ಈ ನಿರ್ಬಂಧದ ವಿಚಾರದಲ್ಲಿ ಒಮ್ಮತ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಚಿವರಲ್ಲೇ ಒಂದು ಸ್ವಲ್ಪ ಅಭಿಪ್ರಾಯ ಭೇದಗಳಿದ್ದಂಗಿದೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವ ವಿಚಾರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.